ಕುಣಿಗಲ್ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವ್ರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮಗೆ ಈ ಘಟನೆ ಗಮನಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್, ಬೆಂಗಳೂರಿನಲ್ಲಿ ನಡೆದಂಥ ಘಟನೆ. ಅದು ಓಕೆ, ನನಗೆ ಅದು ಎಲ್ಲಾಯ್ತು ಅಂತ ಗೊತ್ತಾಗಿಲ್ಲ, ಬಟ್ ನೆರವು ಬಂದಿಲ್ಲ ಅಂತ ಯಾರೋ ಹೇಳಿದ್ರು. ಕರೆಕ್ಟ್. ಎಲ್ಲಾಗಿದ್ದು? ಇದು ಬೆಂಗಳೂರಲ್ಲೇ ಆಗಿರೋದು ಸರ್. ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಸರ್, ಇಟ್ಟಮಡುವಿನ ಬಾಲಾಜಿನಗರದ ನಿವಾಸಿ ಈತ ಕತ್ರಿಗುಪ್ಪಿಗೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹಾಸ್ಪಿಟಲ್ ಅವ್ರಿಗೆ. ಅದೇನೋ ಒಂದು ಐಸೋಡೆಲ್ 5 ಮಾತ್ರೆ ಕೊಟ್ಟುಬಿಟ್ಟು ಕಳಿಸ್ತಾರಂತೆ. ಕಳಿಸುವಾಗ ಬೈಕಲ್ಲಿ ಹೋಗುವಾಗ ಆತನಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ, ಕೆಳಗಡೆ ಬಿದ್ದಿದ್ದಾನೆ. ಬಿದ್ದ ನಂತರ ಅಲ್ಲಿ ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ, ಆಕೆ ಗೋಳಾಡ್ತಾಳೆ, ಕಿರ್ಚಾಡ್ತಾಳೆ, ಹೆಲ್ಪ್ಗೋಸ್ಕರ ಪ್ರತಿಯೊಬ್ಬರನ್ನು ವೆಹಿಕಲಲ್ಲಿ ಹೋಗ್ತಾ ಇರೋರನ್ನ ಕೇಳ್ತಾಳೆ. ಆದರೆ ಯಾರು ಕೂಡ ಅವ್ರಿಗೆ ಹೆಲ್ಪ್ ಮಾಡಲ್ಲ. ಆತ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ ಸರ್. ಓ ಮೈ ಗುಡ್ನೆಸ್. ಸುಮಾರು 50ರಿಂದ 100 ವೆಹಿಕಲ್ಸ್ ಅಲ್ಲೇ ಅಕ್ಕಪಕ್ಕದಲ್ಲಿ ಓಡಾಡ್ತವೆ ಸರ್. ಒಬ್ರು ನಿಲ್ಸಿ ಸೌಜನ್ಯಕ್ಕಾದ್ರೆ ಏನಾಯ್ತು ಅಂತ ಕೇಳಲ್ಲ. ಆಕೆ ವಿಲವಿಲ ಒದ್ದಾಡ್ತಾ ಇರೋ ದೃಶ್ಯಗಳನ್ನ ತಾವು ನೋಡ್ಬಿಟ್ರೆ ಸರ್, ನಿಜಕ್ಕೂ ಕೂಡ ನಾವೆಲ್ಲರೂ ಮನುಷ್ಯರೇನಾ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಸರ್. ಆಧುನಿಕ ಪ್ರಪಂಚದ ವೇಗವಾದಂತ ಹೋಗ್ತಾ ಇರೋಂತ ನಮ್ಮ ಸಮಾಜ ಎಲ್ಲೋ ಒಂದ್ ಕಡೆ ಮಾನವೀಯತೆ ಮರಿತಾ ಇದೆ ಅಂತ ನಾನು ಭಾವಿಸ್ತೇನೆ. ಹೇಳಿ ಸರ್. ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೋಸ್ಕರ ಬಹಳ ಬೇಸರ ತಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡ್ಬೇಕಾಗತ್ತೆ. ಯಾರ ನಡು ರಸ್ತೆಯಲ್ಲಿ ಈ ಬಿದ್ದು ಒದ್ದಾಡಂತ ಸಂದರ್ಭದಲ್ಲಿ ಯಾರಾದ್ರೂ ಪ್ರಜ್ಞಾವಂತರಿದ್ದಾರೆ. ಬಹಳಷ್ಟು ಜನ ಸರ್, ತಮ್ಮದು ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನಿಸುತ್ತೆ ಸರ್, ಯಾಕಂದರೆ ತಮ್ಮದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ ಅಂತ ಅವ್ರು ಏನು ಹೇಳ್ತಾ ಇದ್ರು ಅದು ಡೆಫಿನೆಟ್ಲಿ ನಿಜ.